ಹಾಯ್ ಎವ್ರಿವನ್. ಬೆಳಗಿನ ಟಿಫನ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಸಿಂಪಲಾಗಿ ರೈಸ್ ಮಾಡೋದೆಲ್ಲ ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ 3-4 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಸ್ವಲ್ಪ ದಪ್ಪದಾಗಿ ಹಚ್ಕೊಳ್ಳಿ. ಹಾಗೆ ಗೋಡಂಬಿ, ಏಲಕ್ಕಿ, ಮೆಣಸು, ಸ್ವಲ್ಪ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಹಾಗೆಯೇ ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ ತೊಗೊಂಡಿದ್ದೀನಿ. ಬಟಾಣಿ ಬೇಕಾದ್ರೆ ಆಪ್ಷನಲ್ಲ ಸ್ಕಿಪ್ ಮಾಡ್ಬೋದು ನೀವು. ಅಕ್ಕಿ ಮೇನ್ ಬೇಕಾಗಿರೋದು, ಹಾಲು, ಸ್ವಲ್ಪ ಉಪ್ಪು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಹಾಗೆಯೇ ನಾನು ಮೇನ್ ಬೇಕಾಗಿರೋದು ಏನೇನು ಎಣ್ಣೆ, ಇಷ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಬೇಕಂದ್ರೆ ಪಾತ್ರೆ ಕೂಡ ಯೂಸ್ ಮಾಡ್ಬೋದು ನೀವು. ಫಸ್ಟ್ ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಕೂಡ ಏನಿಲ್ಲ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೂಡ ಸಿಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಎಣ್ಣೆನ. ನೀವು ಕೂಡ ಯೂಸ್ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ಆದ್ರಿಂದ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಾನು ಮನೇಲಿ ಮಾಡಿರೋ ತುಪ್ಪ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, 1-2-3 ಸ್ಪೂನಷ್ಟು. ಯಾಕಪ್ಪನೇ ಟೇಸ್ಟ್ ಕೂಡ ತುಂಬಾ ಸೂಪರಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಆಪ್ಷನಲ್ ಅದು. ಈಗ ಫಸ್ಟೇ ನಾವು ಹೇಳಿದ್ನಲ್ಲ ಮಸಾಲೆ ಐಟಮ್ಸು, ಹಾಗಾಗಿ ಅದ್ರ ಜೊತೆ ಬಟಾಣಿ ಇಷ್ಟನ್ನು ಕೂಡ ನಾನು ಫಸ್ಟೇ ಫ್ರೈ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಬಟಾಣಿ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು. ಆದರೆ ಬಟಾಣಿ ಸ್ವಲ್ಪ ಆರುತ್ತೆ, ಸ್ವಲ್ಪ ಹುಷಾರು, ಯಾಕಂದರೆ ಮುಖಕ್ಕೆ ಕೊಟ್ಬಿಡ್ತೀರಾ. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ನಾನು ಹಾಕ್ತಾಯಿದ್ದೀನಿ, ಒಂದು 4-5 ಮೆಣಸಿನ್ಕಾಯಿ. ಅದನ್ನು ತುಂಬ ಜಾಸ್ತಿ ಉರಿಯೋಕ್ಕೆ ಹೋಗ್ಬಿಡಿ, ಮೀಡಿಯಮ್ ಇರಲಿ, ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ಅದು. ಹಾಗಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಮೆಣಸಿನ್ಕಾಯಿನ ಬೇಯಿಸೋಕ್ಕೆ ಹೋಗಲ್ಲ. ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು, ಆದರೆ ನಾನು ಆಪ್ಷನಲ್ ಆಗಿ ಇಟ್ಟಿರ್ತೀನಿ. ನೀವು ಬೇಕಾದ್ರೆ ಗೀ ರೈಸ್ಗೆ ನೀವು ಕಾಯಿ ರಸ ಕೂಡ ಹಾಕ್ಬೋದು, ಆದರೆ ನಾನು ಕಾಯಿನ ಸ್ಕಿಪ್ ಮಾಡಿದ್ದೀನಿ ನಾನು ಈ ಸಲ. ಕಾಯಿ ಹಾಕ್ತೀನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಂಗಾಗಿ ನೀವು ಥರ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೋದು. ನೆಕ್ಸ್ಟ್ ಬಂದು ನಾನು 3-4 ಈರುಳ್ಳಿ ತೊಗೊಂಡಿದ್ನಲ್ಲ, ಅದನ್ನ ಸಣ್ಣದಾಗಿ ಹಚ್ಕೊಂಡಿದ್ದೆ ಮೀಡಿಯಮ್ ಸೈಜಲ್ಲಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಜಾಸ್ತಿ ಕಪ್ ಮಾಡೋಕ್ಕೆ ಹೋಗ್ಬಿಟ್ಟು ಟೇಸ್ಟ್ ಕೂಡ ಸಿಗೋಲ್ಲ. ಗೀ ರೈಸಲ್ಲಿ ಈರುಳ್ಳಿ ಇದ್ರೇ ತುಂಬ ಟೇಸ್ಟ್ ಸಿಗೋದು. ಹಾಗಾಗಿ ನಾನು ನೀಟಾಗೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಜನ ಗೊತ್ತಿರಲ್ಲ, ಹಾಲು ಹಾಕಿ ಗೀ ರೈಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲ್ಲ. ಅದ್ರ ಬದಲು ನೀವು ಕಾಯಿ ಆಡಿಸ್ಬಿಟ್ಟು ಕೂಡ ಮಾಡ್ತೀರಾ, ಆದರೆ ಹಾಲು ಮೊಸರು ಹಾಕ್ಬಿಟ್ಟು ಮಾಡಿ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ. ನೀವು ಅಂದ್ಕೊಂಡಿರಲ್ಲ ರಿಸಲ್ಟು ಈ ಥರ ಇರುತ್ತೆ ಅಂತಲೂ ಕೂಡ. ಆ ಥರ ಇರುತ್ತೆ ಇದು. ಫೈನಲಿ ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ಹಾಗಾಗಿ ಈಗ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ವಿಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ, ಆಮೇಲೆ ಒಂದು ಲೈಕ್ ಮಾಡಿ. ವಿಡಿಯೋ ಅಂತ ನೋಡ್ತಾ ಇರ್ತೀರ, ಒಂದು ಲೈಕ್ ಮಾಡಲ್ಲ, ಏನು ಮಾಡಲ್ಲ, ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ಈರುಳ್ಳಿ ಕೂಡ ಸ್ವಲ್ಪ ಮೀಡಿಯಮ್ ಬೇಯ್ದಿತ್ತು, ಹಂಗೋಸ್ಕರ ಇನ್ನು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ನಾನೇ ಫ್ರೈ ಮಾಡ್ತಾಯಿದ್ದೆ. ಡೀಪ್ ಫ್ರೈ ಮಾಡೋಕ್ಕೆ ಹೋಗಿಲ್ಲ, ಮೀಡಿಯಮ್ ಮಾಡ್ತಿದ್ದೆ. ಈಗ ನಾನು ಹಾಕ್ತಾಯಿದ್ದೀನಿ, ಒಂದು 1/4 ಕಪ್ಪಷ್ಟು ತೊಗೊಂಡಿದ್ದೆ. ಹಂಗಾಗಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಎರಡನ್ನೂ ಕೂಡ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ, ತುಂಬ ಏನು ಮಾಡೋಕ್ಕೆ ಹೋಗ್ಬೇಡಿ, 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಾನು ಹಾಲನ್ನ ಬಿಸಿ ಮಾಡಿಬಿಟ್ಟೆ ಹಾಕಿದ್ದೆ. ನೀವು ಬೇಕಂದ್ರೆ ಆ ರೀತಿನೂ ಹಾಕ್ಬಿಟ್ಟು ಬೇಕಾದ್ರೆ ನೀವು ಮಾಡ್ಕೊಬೋದು. ಹಾಗಾಗಿ ನಾನು ಬಿಸಿ ಮಾಡಿಬಿಟ್ಟು ಹಾಕಿದ್ದೆ, ಗಮ್ಮಂತ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಈಗ ನೀಟಾಗಿ ಎಲ್ಲ ಬೇಯ್ತಾ ಇದ್ದೀನಿ ನೋಡ್ಬೋದು ನೀವು. ಇನ್ನು ಕೊತ್ತಂಬರಿ ಪುದೀನ ಎರಡೂ ಒಟ್ಟಿಗೆ ಹಾಕ್ಬಿಟ್ಟು ಅದು ಸ್ಮೆಲ್ ಚೆನ್ನಾಗಿರುತ್ತಲ್ಲ, ಹಾಗಾಗಿ ನಾನು ಹಾಲು ಹಾಕಿದ್ಮೇಲೆ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. 2 ನಿಮಿಷಕ್ಕೆ ಅದೆಲ್ಲ ಫುಲ್ ಡ್ರೈ ಆಗೋಗುತ್ತೆ. ಹಾಗಾಗಿ ನೀಟಾಗಿ 2 ನಿಮಿಷ ಆದರೆ ಸಾಕು. ಹಾಗಾಗಿ ಈಗ ನೆಕ್ಸ್ಟ್ ಬಂದು ಅಕ್ಕಿ ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಸ್ವಲ್ಪ ಫ್ಲೇವರಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಅದು ತುಂಬ ಟೇಸ್ಟ್ ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಕೂಡ ಹುರ್ಕೊತಾಯಿದ್ದೀನಿ. ನೀವು ಬೇಕಾದ್ರೆ ನೀರು ಹಾಕ್ಬಿಟ್ಟು ಕೂಡ ಲಾಸ್ಟಲ್ಲಿ ಹಾಕ್ಬೋದು, ಅಂದರೆ ಈ ಥರ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮಿಸ್ ಮಾಡಬೇಡಿ. ಹಾಗಾಗಿ ಈಗ ನೀಟಾಗಿ ನಾನೇನೋ ಫ್ರೈ ಮಾಡ್ಕೊತಾಯಿದ್ದೀನಿ. 2 ಸೆಕೆಂಡ್ ಹುರ್ಕೊಂಡ್ರೆ ಸಾಕು, ಇಲ್ಲಾಂದರೆ ತಳೆ ಹಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಇಲ್ಲ ನೀವು ಆತಕ್ಕೆಲ್ಲ ಮಾಡೋಕ್ಕೆ ಹೋದರೆ ಅದು ತಳ ಹಿಡ್ದು ಕೆಳಗಡೆ ಕರಿ ಆಗಿರುತ್ತೆ ಅಷ್ಟೇ, ಇನ್ನೇನಾಗಿರಲ್ಲ. ಹಾಗಾಗಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಾಯಿತು 2 ನಿಮಿಷ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ನೀವು ಕೂಡ ನೋಡಿ ನಿಮ್ಗೆ ಅದೇ ಎಷ್ಟು ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗಬೇಡಿ. ಜಾಸ್ತಿ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಸಿಗೋಲ್ಲ. ಇದಕ್ಕೆ ಟೇಸ್ಟ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಹಾಕಿದ್ರೆ ಉಪ್ಪು ತುಂಬಾ ರುಚಿಯಾಗಿರುತ್ತೆ. ಇನ್ನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ 4 ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. 1 ಗ್ಲಾಸ್ಗೆ 2 ಗ್ಲಾಸ್ ಕಪ್ ನೀರು ಅಂತ ನಾನು ಆಗ್ಲಿಂದ ಹೇಳ್ತಾ ಇರ್ತೀನಿ. ಹಾಗಾಗಿ ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ನೀವು ಬೇಕು ಅಂದರೆ ಸ್ವಲ್ಪ ಅರಿಶಿನ ಪುಡಿ ಲೈಟಾಗಿ ಹಾಕ್ಕೋಬೋದು, ಇಲ್ಲಾಂದರೆ ವೈಟ್ ಕಲರ್ ಎಷ್ಟು ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಯಾವುದೇ ಕಲರ್ ಹಾಕ್ತಿದ್ರೇ ತುಂಬ ಚೆನ್ನಾಗಿರುತ್ತೆ ಗೀ ರೈಸು. ಹಾಗಾಗಿ ನಾನು ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ. ಈಗ ನೀಟಾಗಿ 1-2 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ನಾನು. ಯಾಕಪ್ಪ ಅಂದರೆ ಅದು ಕುದ್ದ ತಕ್ಷಣ ವಿಸಲ್ ಮುಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀನಿ ನಾನು. ಸ್ವಲ್ಪ 2 ನಿಮಿಷ ಸಾಕು. ಒಂದು ಕುಕ್ಕರ್ ವಿಸಲ್ ಮುಚ್ಚಿಬಿಟ್ರೆ, ಈಗ ಸುಮ್ಮನೆ ಮೇಲ್ಗಡೆ ಮುಚ್ಚಿದ್ದೀನಿ ಅಷ್ಟೇ, ನಾನು ಹಾಕಿಲ್ಲ. ಈಗ ನೀಟಾಗೋದು ಕುದಿ ಬರಲಿ 1-2 ನಿಮಿಷ. ಕುದಿ ಬರ್ತಾ ಇತ್ತು ಈಗ ಫೈನಲಿ.
ಅದಕ್ಕೆ ನಾನು ನೋಡಿದೆ ಸ್ವಲ್ಪ ಅಂದರೆ ತಳ ಹಿಡಿದು ಬಿಡುತ್ತೆ ಕುದಿ ಬರೋ ಟೈಮಲ್ಲಿ. ಹಾಗಾಗಿ ನಾನು ಕೆಳಗಿಂದ ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ. ಇದು ಬೇಗನೆ ಆಗುತ್ತೆ, ನೀವು ತುಂಬ ಲೇಟೇನಾಗಲ್ಲ. ಹಂಗಾಗಿ ಒಂದು ವಿಸಲ್ ತೊಗೊಳ್ಬಿಡೋಣ. ನೀವು ಬೇಕಾದ್ರೆ 2 ವಿಸಲ್ ತೊಗೋಬೋದು, 1 ವಿಸಲ್ಲೇ ಸಾಕು ಅನಿಸುತ್ತೆ. ಹಾಗಾಗಿ 1 ವಿಸಲ್ ಕೂಗಕ್ಕೆ ಇಟ್ಟಿದ್ದೀನಿ ನಾನು. ಈಗ ಫೈನಲಿ ಕೂಗಿತ್ತು, ನೀವು ನೋಡ್ಬೋದು ಈ ಥರ ಬಂದಿರುತ್ತೆ. ಏನು ಬೇಜಾರೇನು ಮಾಡ್ಕೊಬೇಡಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಫುಲ್ ಟೇಸ್ಟ್ ಕೂಡ ಅದೇ ಸಿಗುತ್ತೆ. ಒಬ್ಬೊಬ್ರಿಗೆ ಮೇಲೆ ಬಂದ ತಕ್ಷಣ ವೇಸ್ಟ್ ಆಗೋಯ್ತು ಅಂತ ಅನ್ಕೋತೀರಾ, ಇಲ್ಲ ಆ ಥರ ಏನು ಅನ್ಕೋಬೇಡಿ. ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನೀವು ಮನೇಲಿ ಮಾಡ್ಕೊಂಡು ಟೇಸ್ಟ್ ನೋಡಿಬಿಟ್ಟು ಖುಷಿಯಿಂದ ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನೋಡ್ತಾ ಇರಿ ಖುಷಿಯಿಂದ ಅಂತ ನಾನು ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.